ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ದೇವನಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಮಾವು ಮತ್ತು ಹಲಸಿನ ಮೇಳಕ್ಕೆ. ಸೊ ಈ ಒಂದು ಮೇಳ ನಡೀತಾ ಇರುವಂಥದ್ದು ದೇವನಹಳ್ಳಿ ನಗರದ ಏನು ರಾಣಿ ಸರ್ಕಲ್ ಏನಿದೆ, ಅಂದ್ರೆ ನಂದಿ ಬೆಟ್ಟಕ್ಕೆ ಹೋಗುವಂತ ರೋಡ್ ಏನಿದೆ, ಆ ಒಂದು ರೋಡ್ ಆಪೋಸಿಟ್ ಈ ಒಂದು ಮೇಳ ನಡೀತದೆ. ಇನ್ನು ಈ ಒಂದು ಮೇಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇವರ ಒಂದು ಸಹಯೋಗದಲ್ಲಿ ನಡೀತದೆ, ಜಿಲ್ಲಾ ಪಂಚಾಯತ್ ವತಿಯಿಂದ. ಸದ್ಯಕ್ಕೆ ಒಳಗಡೆ ಹೋಗೋಣ, ಯಾವೆಲ್ಲ ರೀತಿ ಮಾವುಗಳನ್ನ ಇಟ್ಟಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ ಅಂತ ನೋಡೋಣ. ಇನ್ನು ಈ ಒಂದು ಮಾವಿನ ಮೇಳದಲ್ಲಿ ಹಲವಾರು ತಳಿಯ ಮಾವಿನ ಹಣ್ಣುಗಳನ್ನು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಕ್ಕರೆ ಗುತ್ತಿ ಅಂದರೆ ಏನು ಶುಗರ್ ಬೌಲ್ ಅಂತ ಏನು ಹೇಳ್ತಾರೆ, ಸೊ ಅದಿರ್ಬೋದು, K07 ಇರ್ಬೋದು, ಸರ್ದಾರ್ ಇರ್ಬೋದು, ಸೊ ಹಲವಾರು ರೀತಿಯ ಮ್ಯಾಂಗೋಸ್ ಇಟ್ಟಿದ್ದಾರೆ. ಸೊ ಇದರ ಹೆಸರು ಬಂದ್ಬಿಟ್ಟು ಪಪಾಯ ರಾಜ್ ಗೋವಾ ಅಂತ ಅಂದ್ಬಿಟ್ಟು, ಸೊ ಅರ್ಕ ಉದಯ, ಲಾಲ್ ಬಾತರ್, ಸೊ ಇದು ಬಂದ್ಬಿಟ್ಟು ಟಾಮಿ ಆಟ್ಯೂಸ್ ಅಂದ್ಬಿಟ್ಟು, ಇದು ನಿಮಗೆಲ್ಲ ಗೊತ್ತಿರ್ಬೋದು ಬಾದಾಮಿ ತಳಿಯ ಮಾವಿನ ಹಣ್ಣು. ಸೊ ಇದು ಲಡ್ಡು ಅನ್ನೋ ರೀತಿಯ ಒಂದು ಮಾವಿನ ತಳಿ ಕೂಡ ಇದೆ ಅಂತ ಇಲ್ಲಿ ಹಾಕಿದ್ದಾರೆ. ಅರ್ಕ ಸುಪ್ರಭಾತ, ಬಾಗಂಪಲ್ಲಿ, ಕೆಂಟ್, ಮತ್ತು ದೇವನಹಳ್ಳಿ ಭಾಗಕ್ಕೆ ನೀವು ಬಂದರೆ ಚಕ್ಕೋತ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರುತ್ತೆ. ಇನ್ನು ಅದೇ ರೀತಿ ಹಲವಾರು ರೀತಿಯ ಒಂದು ಮ್ಯಾಂಗೋಸನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ನಾ ಹಿಂದೆ ಹೇಳಿದಂತೆ ಏನು ನಮ್ಮ ಒಂದು ದೇವನಹಳ್ಳಿ ಭಾಗಕ್ಕೆ ಬಂದರೆ ಸೊ ಚಕ್ಕೋತ ಬಂದ್ಬಿಟ್ಟು ಫೇಮಸ್ಸು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರುದ್ರಾಕ್ಷಿ ಹಲಸು, ಅಂದರೆ ಚಿಕ್ಕದಾಗಿ ರುದ್ರಾಕ್ಷಿ ಟೈಪ್ ಇರುತ್ತೆ, ಸೊ ಹಾಗಾಗಿ ರುದ್ರಾಕ್ಷಿ ಹಲಸು ಅಂತಾರೆ. ಇನ್ನು ಸ್ಟಾರ್ ಫ್ರೂಟು, ಮತ್ತು ಇಲ್ಲಿ ಸ್ಥಳೀಯ ರೈತರು ಏನೆಲ್ಲ ಬೆಳೀತಾರೆ, ಸೊ ಅದನ್ನೆಲ್ಲ ಏನೊಂದು ಹಣ್ಣುಗಳನ್ನು ಸೊ ಈ ಒಂದು ತೋಟಗಾರಿಕಾ ಇಲಾಖೆ ಏನಿದೆ, ಸೊ ಅವರ ಒಂದು ವತಿಯಿಂದ ಈ ಒಂದು ಮೇಳ ನಡೀತದೆ. ಸೊ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲವೂ ರೀತಿ ತರಹೇವಾರಿ ಹಣ್ಣುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ಹಣ್ಣು ಡಿಫ್ರೆಂಟಾಗಿ ಕಾಣಿಸ್ತದೆ. ಸೊ ಅನೋನ ಮಂಥನ ಅಂತಂದ್ಬಿಟ್ಟು ಸೊ ಹೇಳಿನ ಹೆಸರು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದೀಪಿಕಾ ಅಂತ. ದೀಪಿಕಾ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು. ನಿಮ್ಮ ಶ್ರೀನಿವಾಸಪುರ ಅಂದ್ರೆ ಮಾವಿನ ಹಣ್ಣಿನ ಫೇಮಸ್ ಲ್ಯಾಂಡ್ ಆಫ್ ಮ್ಯಾಂಗೋಸ್. ಸೊ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್ ಕೂಡ ಇಲ್ಲ. ಸೊ ಈಗ ಈ ಒಂದು ಮೇಳಕ್ಕೆ, ದೇವನಹಳ್ಳಿ ನಡೀತಾ ಇರ್ತಕ್ಕಂಥ ಒಂದು ಮಾವಿನ ಮೇಳಕ್ಕೆ ನೀವು ಬಂದಿದ್ದೀರಾ. ಸೊ ಹೇಗಿದೆ ಜನಗಳ ರೆಸ್ಪಾನ್ಸ್? ಪರವಾಗಿಲ್ಲ. ಸೊ ಈ ಒಂದು ಮೇಳಕ್ಕೆ ನೀವು ಯಾವೆಲ್ಲ ವೆರೈಟೀಸ್ ಮ್ಯಾಂಗೋಸ್ ತಗೊಂಡು? ಇದು ಮಲ್ಲಿಕಾ ಅಂತ. ಓಕೆ. 120 ರೂಪೀಸ್ kg. ಓಕೆ. ಇದ್ರ ವಿಶೇಷತೆ ಏನು ಮೇಡಮ್? ತುಂಬಾ ಸ್ವೀಟ್ ಇರುತ್ತೆ. ಓಕೆ. ಇಲ್ಲಿ ಬಂದ್ಬಿಟ್ಟು 120 ರೂಪೀಸ್ ಪರ್ ಕೆಜಿ ಮಾಡ್ತಾರೆ. ಓಕೆ. ಮಾಯಾ ಅಂತ. ಇದು ಮಾಯಾ ಡಿಫರೆಂಟ್ ವೆರೈಟಿ. ಅಂದ್ರೆ ನಾನು ಇದೇ ಫಸ್ಟ್ ಟೈಮ್ ಹೆಸರು ಕೇಳ್ತೀನಿ. ಮಾಯಾ ಅಂತ. ಸೊ ಇದ್ರದ್ದು ಏನು ವಿಶೇಷತೆ ಅಂತ? ಇದು ಆಕ್ಚುಲಿ ಆಸ್ಟ್ರೇಲಿಯಾ ಭಾಗದ ಆ ಕಡೆಯಿಂದ ಬಂದಿರೋದು. ಅಂದ್ರೆ ಈಗ ನೀವು ಇಲ್ಲಿ ಶ್ರೀನಿವಾಸಪುರ ಭಾಗದಲ್ಲಿ ಬೆಳೀತಾ ಇದ್ದೀರಾ? ಹೌದು. ಓಕೆ. ಇದು 500 ರೂಪೀಸ್ ಕೆಜಿ ಅಂದ್ರೆ ಮಾಯಾ ಅಂತ. ಹೌದು. ಓಕೆ. ಸೊ ಶುಗರ್ ವೈಸು ಅಂದ್ರೆ ಲೈಕ್ ಮಾಡರೇಟ್ ಸ್ವೀಟ್ ಇರುತ್ತೆ, ಜಾಸ್ತಿ ಸ್ವೀಟ್ ಇರುತ್ತೆ. ಓಕೆ. ಮತ್ತೆ ಫೈಬರ್ ಕಂಟೆಂಟ್ ಕಡಿಮೆ ಇರುತ್ತೆ, ನಾರು ಕಡಿಮೆ ಇರುತ್ತೆ. ಓಕೆ. ಅಂದ್ರೆ ಪಲ್ಪ್ ಜಾಸ್ತಿ ಇರುತ್ತೆ. ಓಕೆ. ಇದು ಬಾದಾಮಿ ಅಂತ. ಓಕೆ. ಎಷ್ಟು? 100 ರೂಪೀಸ್ kg. 100 ರೂಪೀಸ್ ಕೆಜಿ. ಇದು ಸ್ವೀಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಹೌದು. ಓಕೆ. ಇನ್ನು ಇದು ಅಮರ್ಪಾಲಿ ಅಂತ. ಓಕೆ. ಇದು ಎಷ್ಟು ಮಾಡ್ತಾ ಇದ್ದಾರೆ ಮೇಡಮ್? 120 ರೂಪೀಸ್. ಓಕೆ. ಇದು ಮೇಡಮ್? ಅದು ದಶೇರಿ ಅಂತ. ದಶೇರಿ ಸ್ವಲ್ಪ ತುಂಬಾ ಸ್ವೀಟ್ ಆಗಿರುತ್ತೆ. ಬಟ್ ಇದು ನಾರ್ತ್ ಇಂಡಿಯಾ ಸೈಡ್ ದ. ಹೌದು. ಓಕೆ. ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗ ನಿಮ್ಮ ಭಾಗದಲ್ಲಿ ನೀವು ಬೆಳೀತಾ ಇದ್ದೀರಾ ಶ್ರೀನಿವಾಸಪುರ. ಹೌದು. ಓಕೆ. ಅದು ವೆರೈಟಿ ಬಂದು ಇಮಾಮ್ ಪಸಂದ್ ಅಂತ. ತುಂಬಾ ಮಲ್ಗುಬಾ. ಓಕೆ. ಅದು ಆಲ್ಮೋಸ್ಟ್ ಒಂದ್ ಕಾಯಿ ಬಂದು 500 ಲೈಕ್ ಹಾಫ್ kg ಆ ತರ ಬರುತ್ತೆ. ಇನ್ನು ದೊಡ್ಡದಾಗೂ ಬರುತ್ತೆ. ಓಕೆ. ಸೊ ಆಲ್ಮೋಸ್ಟ್ 600 ಗ್ರಾಮ್ಸ್ ಇದೆ. ಹೌದು. ಓಕೆ. ಇದೇನಿದೆ ಮೇಡಮ್? ಇದು ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲಾನು ಸ್ವೀಟ್ ಇರುತ್ತೆ ಸರ್. 200 ರೂಪೀಸ್ kg. ಓಕೆ. ಇದು ಅದು ಕಾಲಪಡ ಅಂತ. ಅದು 130 ರೂಪೀಸ್ ಪರ್ kg. ಮೇಡಮ್ ಇದು ಯಾವ ಕಡೆದು ಮೇಡಮ್? ನಮ್ ಕಡೆನೆ ಬೆಳೆಯೋದು, ಶ್ರೀನಿವಾಸಪುರ. ಹೌದು, ನಮ್ ತೋಟದಲ್ಲೇ ಬೆಳೆಯೋದು. ಸೊ ಈಗ ಈ ಒಂದು ಮೇಳಕ್ಕೆ ಬರಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಡೆಲಿವರಿ ಏನಾದ್ರು ಮಾಡ್ತೀರಾ? ಡೆಫಿನೆಟ್ಲಿ. ನಮ್ದು ಪೇಜ್ ಕೂಡ ಇದೆ, NMS ಫಾರ್ಮ್ ಫ್ರೆಶ್ ಮ್ಯಾಂಗೋಸ್ ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ನೀವು ಅಲ್ಲಿಂದ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಷ್ಟು ಕೆಜಿಸ್ ಬೇಕು, ಯಾವ ವೆರೈಟೀಸ್ ಬೇಕು ಅಂತ ಹೇಳಿದ್ರು ಕೂಡ ನಾವು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಪಾರ್ಸಲ್ ಮಾಡ್ತೀವಿ. ಓಕೆ. ಬ್ಯಾಂಗ್ಳೂರ್ಗೆಲ್ಲ ಡೆಲಿವರಿ ಮಾಡ್ತೀರಾ? ಓಕೆ. ಮೇಡಮ್ ವಾಟ್ಸ್ಆಪ್ ನಂಬರ್ ನಿಮ್ದು? ವಾಟ್ಸ್ಆಪ್ ನಂಬರ್ 9632773402. ಓಕೆ. ಥ್ಯಾಂಕ್ ಯು. ಒಳಗಡೆ ಹೋಗೋಣ. ಸೊ ಇನ್ನೂ ಒಂದಷ್ಟು ಜನ ರೈತರು ಕೂಡ ಇಲ್ಲಿ ಮಾವಿನ ಹಣ್ಣನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನು ಕೂಡ ನಾವು ಮಾತಾಡ್ಸೋಣ. ಸೊ ಯಾವೆಲ್ಲ ರೀತಿ ಮ್ಯಾಂಗೋಸ್ ಇದೆ ಅಂತ ಅವ್ರನ್ನ ಕೇಳೋಣ. ಹಾಯ್ ಸರ್, ನಮಸ್ಕಾರ.
ಹಲೋ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಚೆನ್ನೇಗೌಡ ಅಂತ. ಚೆನ್ನೇಗೌಡರು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲೇ IVC ರೋಡ್ ಅಂತ ಬರುತ್ತೆ, ಉಗನವಾಡಿ ಅಂತ. ಓಕೆ ನನ್ನ ಫಾರ್ಮ್ ಇದೆ ಅಲ್ಲಿ. ಓಕೆ ನನ್ನ ಫಾರ್ಮ್ ಇಂದ ನಾನು ನ್ಯಾಚುರಲ್ ಆಗಿ ಒಂದು 16 ವರ್ಷದಿಂದ ಓಕೆ ನ್ಯಾಚುರಲ್ ಆಗಿ ಬೆಳೀತಾ ಇದ್ದೀನಿ. ಓಕೆ ಯಾವುದೇ ಕೆಮಿಕಲ್ ಇಲ್ಲದೆ ಹಾ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಒಂದು ಫಾರ್ಮ್ ಅಲ್ಲಿ ಎಷ್ಟು ವೆರೈಟಿ ಮ್ಯಾಂಗೋಸ್ನ ನೀವು? 8 ವೆರೈಟಿ ಇದೆ. 8 ವೆರೈಟಿ. 8 ವೆರೈಟಿ. ಸೊ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಅಮರ್ಪಾಲಿ ಅಂತ. ಹಾ ಇದು ಅಮರ್ಪಾಲಿ. ಓಕೆ, ಇದು ಹಿಮಾಮ್ ಪಸಂದ್. ಹಿಮಾ ಪಸಂದ್ ಸರ್, ಏನ್ ರೇಟ್ ಇದೆ ಇದು ಕಾಸ್ಟ್? ಅದು 200 ಇದೆ. 200 ಇದೆ. ಸೊ ಓಕೆ, ಸೊ ಇದನ್ನೆಲ್ಲ ನೀವು ನ್ಯಾಚುರಲ್ ಆಗಿ ಬೆಳೆದಿರೋದು. ಓಕೆ, ರೈಫನ್ ಎಲ್ಲ ನ್ಯಾಚುರಲ್? ಹೌದು. ಓಕೆ, ಇದೆಲ್ಲ ಗಿಡದಲ್ಲೇ ಹಣ್ಣಾಗಿರೋದು. ಇದೆಲ್ಲ ಗಿಡದಲ್ಲಿ ಹಣ್ಣು? ಹೌದು, ಇದು ದಶೇರಿ ಅಂತ ಇದು ದಶೇರಿ. ಓಕೆ, ಸೊ ಇದ್ರದ್ದು ಏನ್ ಸರ್ ಸ್ಪೆಷಾಲಿಟಿ ಇದ್ರದ್ದು? ಇದು ನಾರ್ತ್ ವೆರೈಟಿ, ಗುಜರಾತ್. ಹಾ, ಇದು ತುಂಬಾ ಟೇಸ್ಟ್ ಇರುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೇನಿದೆ ಕೆಜಿ? ಇದು 120 ಸೇಲ್. 120 ಇದೆ. ಇದು ರಸ್ಪುರಿ ಅಂತ. ಓಕೆ, ಇದು ಗಿಡದಲ್ಲೇ ಹಣ್ಣಾಗಿರೋದು. ಓಕೆ, ಇದನ್ನು 100 ರುಪೀಸ್ ಸೇಲ್ ಮಾಡ್ತಾ 100 ಇದೀವಿ. ರೂಪೀಸ್ ಸೇಲ್ ಮಾಡ್ತೀರಾ? ಮತ್ತೆ ಇದು ಅಲ್ಫಾನ್ಸೋ. ಓಕೆ 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 ಇದನ್ನು ಗಿಡದಲ್ಲೇ ಹಾರ್ವೆಸ್ಟ್ ಮಾಡಿದೀವಿ. ಓಕೆ ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ. ಓಕೆ, ಇದನ್ನು 140 ಮಾಡ್ತಾ ಇದೀವಿ. 140 ಮಾಡ್ತಾರೆ. ಹೌದು. ಸೊ ನೀವು ಗಿಡದಿಂದ ಕೀಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ರೆಡ್ಡಿಶ್ ಕಲರ್ ಇರ್ಬೇಕಾ? ರೆಡಿಶ್ ಅಂತಲ್ಲ, ಅದು ಮೆಚೂರ್ಡ್ ಆಗ್ಬೇಕಾದ್ರೆ ನಮ್ಗೆ ಇದ್ರ ಮೇಲೆ ಸಿಂಟಮ್ಸ್ ಗೊತ್ತಾಗುತ್ತೆ. ಈ ತರ ಡಾಟ್ಸ್ ಇದೆಲ್ಲ ಬರುತ್ತಲ್ಲ, ಓಕೆ ಈ ಡಾಟ್ಸ್ ಎಲ್ಲ ಬಂತು ಅಂದ್ರೆ ಅದು ಮೆಚೂರ್ಡ್ ಆಗಿದೆ ಅಂತ. ಓಕೆ, ಅಂದ್ರೆ 90% ಮೆಚೂರ್ಡ್ ಇದ್ರೆ ತುಂಬಾ ಟೇಸ್ಟ್ ಬರುತ್ತೆ. 60% ಮೆಚೂರ್ಡ್ ಇದ್ರೆ ಟೇಸ್ಟ್ ಕಮ್ಮಿ ಬರುತ್ತೆ. ಓಕೆ, ಹಂಗಾಗಿ ನಾನು 90% ಮೆಚೂರ್ಡ್ ಇರೋವಾಗ್ಲೇ ತೆಗೆಯೋದು. ಲಾಸ್ಟ್ ಸ್ಟೇಜ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ? ಹೌದು, ವೆಯ್ಟ್ ಮಾಡಿನೇ ತೆಗೆಯೋದು. ಓಕೆ, ಅಂದ್ರೆ ಹಂಗೆ ನಾವು ಏನೋ ಅದನ್ನ ಯಾವುದೇ ಟ್ರೀಟ್ ಮಾಡದೆ ಹಾ. ಹಾಗೆ ಇಟ್ರು ಅದು ಹಣ್ಣಾಗುತ್ತೆ. ಓಕೆ, ಗಿಡದಲ್ಲೇ ಬೇಕಾದ್ರೆ ಹಣ್ಣ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹೌದು. ಓಕೆ, ಇದು ಮಲ್ಲಿಕಾ ಅಂತ. ಓಕೆ ಇದು ವೆರೈಟಿ. ಓಕೆ ಇದು ಅಷ್ಟೇ ಗಿಡದಿಂದ ಹಾರ್ವೆಸ್ಟ್ ಮಾಡಿದೀನಿ. ಹೌದು. ಇದು ಹಂಗೆ ಇಟ್ರೆ ಹಣ್ಣಾಗುತ್ತೆ. ಓಕೆ, ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಡಾಟ್ಸ್ ಎಲ್ಲ ಬಂದಾಗ ಹೌದು, ಅದು ಅದು ಡಾಟ್ಸ್ ಗೊತ್ತಾಗುತ್ತೆ ನೋಡ್ರಿ. ಯೆಲ್ಲೋ ಕಲರ್ ಬರುತ್ತಲ್ಲ, ಹೌದು. ಆ ಡಾಟ್ಸ್ ಬರ್ತಾ ಇದೆ. 90% ಮೆಚೂರ್ಡ್ ಫ್ರೂಟ್. ಅದನ್ನ ನ್ಯಾಚುರಲ್ ಆಗಿ ಹಂಗೆ ಇಟ್ರು ಹಣ್ಣಾಗುತ್ತೆ. ಓಕೆ ಸರ್, ಇದು ಸೇಮ್ ರಸ್ಪುರಿ, ಓಕೆ. ಏನು ಬೇಕಿಲ್ಲ. ಸೊ ಇದು ಎಲ್ಲ ನಿಮ್ದಲ್ಲ? ಹೌದು. ಓಕೆ ಅದು ಲಾಸ್ಟ್ ಅಲ್ಲಿ ಇರೋದು ತೋತಾಪುರಿ ಅಂತ. ಓಕೆ ಇದು ಓಕೆ, ಇದು ಏನ್ ಕಾಸ್ಟ್ ಮಾಡ್ತಾ ಇದ್ರ? ಇದು 30 ರುಪೀಸ್. 30 ರೂಪೀಸ್ ಸೇಲ್ ಮಾಡ್ತಾ ಇದ್ರ? ಅಂದ್ರೆ ಇದು ಸ್ವಲ್ಪ ಈ ಸಲಾಡ್ ಎಲ್ಲ ಮಾಡುವಂತವ್ರು ಅಲ್ಲ, ಇದನ್ನ ಕಾಯಿನೂ ತಿನ್ಬೋದು. ಹಂಗೆ ಇಟ್ರೆ ಈಗ ಅದು ಮೆಚೂರ್ಡ್ ಫ್ರೂಟ್ ಆಗಿದೆ. ಓಕೆ, ಇದನ್ನು ಹಣ್ಣಾಗುತ್ತೆ. ಓಕೆ ಓಕೆ. ಸೊ ಇದು ಬಂದ್ಬಿಟ್ಟು ರಸ್ಪುರಿನೇ. ಓಕೆ, ಇದು ಬಂದ್ಬಿಟ್ಟು 100 ರೂಪೀಸ್. 100 ರುಪೀಸ್ 100 ಕಿಲೋ. ಕೆಜಿ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿ ಮೂವ್ಮೆಂಟ್ಸ್ ಇದೆ. ಚೆನ್ನಾಗಿ movements ಇವತ್ತು ಒಳ್ಳೆ ಆಹಾರ ಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ಗೋಸ್ಕರ ನಾನು 16 ವರ್ಷದಿಂದ ಪ್ರಯತ್ನ ಪಟ್ಟು ಸುಮಾರು ದುಡ್ಡನ್ನ ನಾನು ಕಳ್ಕೊಂಡು ಮತ್ತೆ ಒಂದು 8 ವರ್ಷ ಏನೂ ಬಂದಿರ್ಲಿಲ್ಲ. ಈಗ ನಾನು ದೇಸಿ ಹಸು ಎಲ್ಲ ಇಟ್ಕೊಂಡು ಜೀವಾಮೃತ, ಪಂಚಗವ್ಯ ಮತ್ತೆ ಗೋಕೃಪಾಮೃತ ಇದನ್ನೆಲ್ಲ ಮಾಡ್ಕೊಂಡು ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಫಿಶ್ ಅಮಿನೋ ಆಸಿಡ್ ಈ ತರದನ್ನೆಲ್ಲ ಮಾಡ್ಕೊಂಡು ಈಗ ಒಂದು ರೇಂಜ್ ಬಂದಿದ್ದೀನಿ. ಈಗ 16 ವರ್ಷ ಟೈಮ್ ತಗೊಂಡಿದೆ. ಈಗ ನನಗೆ ಎಲ್ಲ ಫಲ ಬರೋ ಆಗಿದೆ. ಫೈನ್ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇನ್ ಕೇಸ್ ಏನಾದ್ರು ಈ ಒಂದು ಮೇಳಕ್ಕೆ ಬರಕ್ ಆಗ್ಲಿಲ್ಲ, ಸೊ ಫೋನ್ ಮಾಡಿದ್ರೆ ನೀವು ಡೆಲಿವರಿ ಮಾಡಿ? ನನ್ನ ಫಾರ್ಮ್ ಗೆ ಬಂದ್ರೆ ನಾನು ಫಾರ್ಮ್ ಅಲ್ಲಿ ಎಲ್ಲಾರ್ಗೂ ಹಾರ್ವೆಸ್ಟ್ ಮಾಡಿ ಅಲ್ಲೇ ಕೊಡ್ತೀನಿ. ಅಂದ್ರೆ ಈಗ ನಿಮ್ಮ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಪ್ಲಗ್ ಅಂಡ್ ಪೇ ಆ ತರ ಕಾನ್ಸೆಪ್ಟ್ ಇದೆ ನಿಮ್ದು? ಇಲ್ಲ, ಅವ್ರಿಗೆ ಅಂದ್ರೆ ಪ್ಲಗ್ ಅಂಡ್ ಪೇ ಅಂತ ಅವರು ಕಿತ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಒಂದೊಂದು ಹಣ್ಣಿನ ಗುಣನೂ ಯಾವ ಸ್ಟೇಜ್ ಅಲ್ಲಿ ಕೀಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾನ್ ಕಿಳಿಸ್ಕೊಡ್ತೀನಿ, ತಗೊಂಡ್ ಹೋಗ್ಬೋದು. ಆಕ್ಚುಲಿ ಅವರೇ ಕಿತ್ಕೊಂಡ್ರೆ ಎಳೆದ್ ಕೀಳ್ಬೋದು. ಆಮೇಲೆ ಅವ್ರಿಗೆ ಮೆಚೂರ್ಡ್ ಫ್ರೂಟ್ ಗೊತ್ತಾಗಲ್ಲ. ಹಂಗಾಗಿ ನಾವೇ ಕಿಳಿಸಿಡ್ತೀವಿ. ಕಾಯಿನೇ ಬೇಕಾದ್ರೆ ನಾವು ಅಲ್ಲೇ ಕೊಡ್ತೀವಿ. ತಗೊಂಡೋಗಿ ಹಂಗೆ ಇಟ್ಕೊಂಡ್ರು ಹಣ್ಣಾಗುತ್ತೆ. ಅದನ್ನ ನ್ಯಾಚುರಲ್ ಆಗಿ ಅವರೇ ತಗೊಂಡೋಗಿ ಮನೇಲಿ ಇಟ್ಕೊಂಡು ನ್ಯಾಚುರಲ್ ಆಗಿ ಹಣ್ಣಾಗಿದ್ದನ್ನೇ ತಿನ್ಬೋದು. ಫೈನ್ ಸರ್, ಈಗ ಡೆಲಿವರಿ ಕೂಡ ಮಾಡ್ಕೊಡ್ತೀರಾ? ಡೆಲಿವರಿ ಅಂದ್ರೆ ಗ್ರೂಪ್ಸ್ ಇದ್ದು ಒಂದು ಮಿನಿಮಮ್ ಒಂದು ಕ್ವಾಂಟಿಟಿ ಕೊಟ್ರೆ ಆಗ ನಾನು ಡೆಲಿವರಿ ಕೊಡ್ತೀನಿ. ಒಬ್ಬೊಬ್ಬರಿಗೆ 1 kg 2 kg ಎಲ್ಲ ಡೆಲಿವರಿ ಕೊಡಕ್ಕಾಗಲ್ಲ. ಮಿನಿಮಮ್ ಒಂದು ಗ್ರೂಪ್ ಮಾಡ್ಕೊಂಡು ಅವರು ಗ್ರೂಪ್ ಅಲ್ಲಿ ಮಿನಿಮಮ್ ಒಂದು 200-300 kg ಕೊಟ್ರೆ ನಾನು ಅಲ್ಲಿಗೆ ಬೇಕಾದ್ರೆ ಅವರು ಒಂದು 10 ಪ್ಲೇಸ್ಗೆ ಅವ್ರಿಗೂ ರೀಚ್ ಮಾಡ್ಬೋದು. ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್? ನನ್ನ ಕಾಂಟ್ಯಾಕ್ಟ್ ನಂಬರ್ 9845287653. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದ್ರ? ನಾವು ಶ್ರೀನಿವಾಸಪುರದಿಂದ ಬರ್ತಾ ಇದ್ರ. ಹೇಗ ಅನಿಸ್ತದೆ ಈ ಒಂದು ದೇವನಹಳ್ಳಿ ಮ್ಯಾಂಗೋ ಎಕ್ಸ್ಪೋ ನಡೀತದೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಓಕೆ, ಸೊ ನಿಮ್ಮ ಒಂದು ಈ ಸ್ಟಾಲ್ ಅಲ್ಲಿ ಎಷ್ಟು ವೆರೈಟಿ ಮ್ಯಾಂಗೋಸ್ ತಂದಿದ್ದೀರಾ? ಸರ್ ದಶೇರಿ ಇದೆ. ಓಕೆ. ಆಪಲ್ ಮ್ಯಾಂಗೋ ಇದೆ. ಓಕೆ.
ಇದು ಆಪಲ್ ಮ್ಯಾಂಗೋನ ಇದು? ಹೌದು ಸರ್. ಅಂದ್ರೆ ಈಗ ನೋಡ್ಲಿಕ್ಕೆ ಸ್ವಲ್ಪ ಆಪಲ್ ತರನೇ ಆಪಲ್ ತರ ಇರುತ್ತೆ. ಅದ್ರ ಹೆಸರು ರುಮಾನಿ ಅಂತ. ರುಮಾನಿ ಅಂತ. ನೋಡಕ್ಕೆ ಬಟ್ ಈಗ ಚೆನ್ನಾಗಿ- ಲೋಕಲ್ ಇದರಿಂದ ಇದರಲ್ಲಿ ನೀವು ಆಪಲ್ ಮ್ಯಾಂಗೋ. ಆಪಲ್ ಮ್ಯಾಂಗೋ ಅಂತ ಸರ್ ಏನಿದೆ ಸರ್ ಇದು ಕೆಜಿ? ಸರ್ 150 ಇದೆ 150 ಇದೆ. ಸೊ ಇದ್ರ ವಿಶೇಷತೆ ಏನು ಸರ್ ಇದು? ಸರ್. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಫ್ಲೇವರ್ ಬರುತ್ತೆ. ಹಾ. ಚಿಪ್ಪೆ ದೂರ ತೆಳುವಾಗಿರುತ್ತೆ. ಅಂದ್ರೆ ಈಗ ಮೇಲ್ಗಡೆ ಒಳಗಡೆ ಪಲ್ಪ್ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ನಾರಿನಾಂಶ ಕಡಿಮೆ ಇರುತ್ತೆ. ಕಡಿಮೆ. ಓಕೆ, ಅಂದ್ರೆ ಜ್ಯೂಸ್ ಮಾಡೋಕೆ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ. ಓಕೆ ಫೈನ್. ಏನು 150 ಎಲ್ಲ ಕೆಜಿ? ಹೌದು ಸರ್. 150. ಓಕೆ ಫೈನ್. ಇದು ಮಲ್ಗೂಬಾ ಅಂತ ಸರ್. ಓಕೆ ಇದು 200 ಕಿಲೋ. 200 ತುಂಬಾ rupees. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ ಓಕೆ. ಇದು 200 rupees ಹೌದು ಮಾರಾಟ ಸರ್, ಮಾಡ್ತಾರೆ. 200 rupees. ಇದು ಇಮಾಮ್ ಪಸಂದ್ ಅಂತೇಳಿ. ಓಕೆ. ಇದು 300 ರೂಪಾಯಿ ಮಾಡ್ತಾ ಇದ್ದೀವಿ. 300 ರೂಪಾಯಿ ಮಾಡ್ತಾ ಇದ್ರ? ಒಳ್ಳೆ ಇದು ತಿಂದ ಮೇಲೆ ಯಾವ್ದು ತಿನ್ನಕ್ಕಾಗಲ್ಲ. ಓಕೆ, ಅಂದ್ರೆ ಅಷ್ಟೊಂದು ಟೇಸ್ಟ್. ಹಂಗಿರುತ್ತೆ ಟೇಸ್ಟ್. Okay. ಹನಿ ಕೇಕ್ ತಿನ್ನಂಗಿರುತ್ತೆ ಇದು. ಓಕೆ, ಅಂದ್ರೆ ಸಖತ್ ಸ್ವೀಟ್. ತುಂಬಾ ಸ್ವೀಟ್. ಓಕೆ, 300 rupees ಅಲ್ಲ? ಹೌದು ಸರ್. ಓಕೆ ಇದು ಮಲ್ಲಿಕಾ ಓಕೆ. 100 rupees ಸರ್. 100 rupees. ತುಂಬಾ ಚೆನ್ನಾಗಿರುತ್ತೆ. ಓಕೆ ಅದು ರಸಪುರಿ ಸರ್. ಓಕೆ ಮ್ಯಾಂಗೋ ರಾಜ ಅದು. ಓಕೆ. ಅಂದ್ರೆ ಈಗ ಮೊದಲೆಲ್ಲ ನಾವು ಇದನ್ನೇ ಜಾಸ್ತಿ ಇದು ಹಾ, ಹೌದು ಮಾಡ್ತೀವಿ sir. ಎಲ್ಲರೂ ಕೂಡ. ಎಲ್ಲಾರು ಅದನ್ನೇ ಲೈಕ್ ಮಾಡ್ತಾರೆ. ಸೊ ಈಗ ಏನಾಗಿದೆ ಅಂತಂದ್ರೆ ಎಲ್ಲ ಬೇರೆ ದೇಶ ವಿದೇಶ ನಮ್ಮ ದೇಶದಲ್ಲಿ ಏನೇನಿದೆ ಎಲ್ಲಾ ರೀತಿಯ ಮ್ಯಾಂಗೋಸ್ನ ಈಗ ಎಲ್ಲ ರೈತರು ತಗೊಂಡು ಬೆಳೀತಾ ಇದ್ದಾರೆ. ಹೌದು ಸರ್. ಸೊ ನೀವೆಲ್ಲ ನಿಮ್ದು ಎಲ್ಲ ತೋಟ ಇದೆಯಾ ಸರ್? ಹೌದು ಸರ್. ಓಕೆ ಫೈನ್. ಸೊ ಈಗ ಒಂದು ಮ್ಯಾಂಗೋಸ್ ಬಂದ್ಬಿಟ್ಟು ನೀವು ಅಕಸ್ಮಾತ್ ಬ್ಯಾಂಗ್ಳೂರಲ್ಲಿ ಡೆಲಿವರಿ ಬೇಕು ಅಂತ ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. 9686 7254447. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವಸ್ವಾಮಿ ಅನ್ಬಿಟ್ಟು ಸರ್. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚನ್ನಪಟ್ಟಣದ ಹತ್ರ ದಶವಾರ ಅನ್ಬಿಟ್ಟು, ದಶವಾರ ಅಲ್ಲಿಂದ ಬರ್ತಾ ವಿಲೇಜ್ ದಶವಾರ ಅನ್ಬಿಟ್ಟು. ಓಕೆ. ಸೊ ಈ ಒಂದು ದೇವನಹಳ್ಳಿ ಮ್ಯಾಂಗೋ ಎಕ್ಸ್ಪೋಗೆ ಬಂದಿದ್ದೀರಾ? ಸರ್, ಪ್ರತಿ ವರ್ಷ ಮ್ಯಾಂಗೋ ಸ್ಟಾರ್ಟ್ ಆಗ್ತಾವಿಂದ ಡಿಪಾರ್ಟ್ಮೆಂಟ್ ನಮ್ಮನ್ನ ಇಲ್ಲಿ ಕರೀತಾರೆ. ಓಕೆ. ನಾವು ಎಲ್ಲಾ ನಮ್ಮ ಹತ್ರ ಒಂದು 7-8 ತರ ವೆರೈಟಿ ಇದೆ. ಬಾದಾಮಿ ಇದೆ, ಮಲ್ಲಿಕಾ ಇದೆ, ಕೇಶರ್ ಇದೆ, ದಸರ್ ಇದೆ, ಓಕೆ ಇಮಾಮ್ ಪಾಸ್ ಇದೆ, ಮಲ್ಗುಬಾ ಇದೆ, ತೋತಾಪುರಿ ಇದೆ, ಓಕೆ ನೀಲಂ ಇದೆ, ಓಕೆ ಕಾಲಾಪಾಡ್ ಇದೆ, ಓಕೆ ಕೇಶರ್ ಇದೆ, ಇವೆಲ್ಲ ಇದೆ ಸರ್. ಓಕೆ. ಇವೆಲ್ಲ ಪ್ರತಿ ವರ್ಷ ನಮ್ಗೆ 3 ದಿನ ಇಲ್ಲಿ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಇಂದ ಹಾ. ತೋಟಗಾರಿಕೆಯಿಂದ ಮಾಡ್ಕೊಡ್ತಾರೆ. ಓಕೆ. ನಾವಿಲ್ಲಿ ಮೇಳದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಒಂದು ನೀವು ಬೆಳೆದಿರ್ತಕ್ಕಂಥ ನಾವು ಸ್ವಂತ ಬೆಳೆದವರಿಗೆ RTC ತಗೊಳ್ತಾರೆ. ಓಕೆ RTC ತಗೊಂಡ್ ಕೊಡ್ಬೇಕು. ಓಕೆ RTC ತಗೊಂಡ್ ಕೊಡದೆ ಹೋದ್ರೆ ಬೇರೆ ಅವರೆಲ್ಲ ವ್ಯಾಪಾರಗಾರರೆಲ್ಲ ಬಂದು ಔಷಧಿ ಹಾಕೊಂಡ್ ಮಾಡ್ಬಿಡ್ತಾರೆ ಅಂತ ಹೇಳಿ ನಮ್ಮ RTC ತಗೊಂಡು ಫೋಟೋ ತಗೊಂಡು ಹಾ. ಅದೆಲ್ಲ ಅಂದ್ರೆ ಯಾರು ಈಗ ರಿಯಲ್ ರೈತರು ಇರ್ತಾರೆ ಅವ್ರ ಹತ್ರ ಮಾತ್ರ RTC ತಗೊಳ್ತಾರೆ. RTC ತಗೊಳ್ತಾರೆ. RTC ತಗೊಂಡು ಅವ್ರ ಫೋಟೋ ಅವ್ರ ಪ್ರೂಫ್ ಎಲ್ಲ ತಗೊಂಡು ಹಾ. ನಮ್ಗೊಂದು ಅರ್ಜಿ ಹಾಕ್ತಿವಿ. ಹಾ. ನಮ್ಗೆ ಈ ಕಡೆಯವರು ಇಂಥ ಕಡೆಯವರು ಅಂತ ಓಕೆ. ಆ ಅರ್ಜಿ ಆಧಾರದ ಮೇಲೆ ನಮ್ಗೆ ಅಂಗಡಿಗಳನ್ನ ಸ್ಟಾಲ್ಗಳನ್ನ ಕೊಡ್ತಾರೆ. ಸ್ಟಾಲ್ಗಳ ಆ ತೋಟಗಾರಿಕೆ ಇಲಾಖೆಯವರು ಮತ್ತೆ ಮ್ಯಾಂಗೋ ಬೋರ್ಡ್ನವ್ರು 2 ಸೇರಿ ಹಾ. ನಮ್ಗೆ ಗುಣವಂತ ಸರ್ ಅಂತಿದ್ದಾರೆ. ಓಕೆ. ಭಾರಿ ಯೋಗ್ಯವಂತರು. ಸುಮಾರು ಒಂದು 20 ವರ್ಷದಿಂದ ಈ ಮೇಳಗಳು ಅವರೆಲ್ಲರೂ ಹೋಗ್ತಾರೆ. ಹಾ. ಅಲ್ಲೆಲ್ಲ ಎಲ್ಲ ರೈತರಿಗೆಲ್ಲ ರೈತರಿಗೆ ಭಾರಿ ತುಂಬಾ ರೈತರ ಮಗ ಅವರು. ಹಾ, ಓಕೆ ಅವರು ತುಂಬಾ ಮುಗ್ಧರು. ಅವರು ಇದಕ್ಕೆ ತುಂಬಾ ಪಾತ್ರ ವಹಿಸ್ತಾರೆ. ಓಕೆ. ತುಂಬಾ ಪಾತ್ರ ವಹಿಸಿ ಈಗ ನಿಮ್ಮ ಇದರಲ್ಲಿ ಸ್ಟಾಲ್ ಅಲ್ಲಿ ಜಾಸ್ತಿ ಬೇಡಿಕೆ ಇರುವಂತ ಮ್ಯಾಂಗೋ ಯಾವುದು ಸರ್? ಸರ್, ಇಲ್ಲೆಲ್ಲ ನಮ್ ಕಡೆಗೆಲ್ಲ ನಾವು ಮೈಸೂರು ಮಂಗಳೂರೆಲ್ಲ ಮಾಡೋದೆಲ್ಲ ಬಾದಾಮಿ ಅಲ್ಫಾನ್ಸ್ ಜಾಸ್ತಿ, ಮಲ್ಗೋಬಾ. ಹಾ. ಇಲ್ಲೆಲ್ಲ ಕೇಸರಿ ದಸರಿ ಓಕೆ. ಮಲ್ಲಿಕಾ ಈ ಕಡೆಗೆ ಈ ಮೇಳದಲ್ಲಿ. ಓಕೆ. ಈ ಬೆಂಗಳೂರು ಬಸವನಗುಡಿ ಅಲ್ಲೆಲ್ಲ ನಾವು ಮಾಡಿದಾಗೆಲ್ಲ ನಮ್ಗೆಲ್ಲಾ ತರನು ಓಡ್ತದೆ. ಅಲ್ಫಾನ್ಸೇ ಜಾಸ್ತಿ, ಅಲ್ಫಾನ್ಸು ಬಾದಾಮಿನೇ. ಓಕೆ. ಸೊ ಇದೆಲ್ಲ ಡೆಲಿವರಿ ಎಲ್ಲ ಮಾಡ್ತೀರಾ ಸರ್ ನೀವು ಮನೆಗೆ? ಮನೆ ಹೋಮ್ ಡೆಲಿವರಿ ಕೊಡಕಾಲ ಹೋಮ್ ಡೆಲಿವರಿ ಮಾಡ್ತಿದ್ವಿ. ಹಾ. ಏನ್ ಅರ್ಧ ಕೆಜಿ 1 kg ಎಲ್ಲ ಹೋಮ್ ಡೆಲಿವರಿ ಕೇಳ್ತಾರೆ. ಓಕೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಒಂದೊಂದು ಕಾಂಪ್ಲೆಕ್ಸ್ ಹೋಗ್ಬಿಟ್ಟು ಹಾ. ನಮ್ಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ. ಹಾ, ಓಕೆ. ಅಲ್ಲಿ ಹೋಗಿ 100 ಬಾಕ್ಸ್ 50 ಬಾಕ್ಸ್ ಕೊಟ್ಬಿಟ್ರೆ ಹಾ. ಅವರೆಲ್ಲ ಹಂಚ್ಕೊಳ್ತಾರೆ. ಓಕೆ. ನಾವು ಎಲ್ಲಾ ಕಡೆ 1 ಬಾಕ್ಸ್ 2 ಬಾಕ್ಸ್ ಕೊಟ್ಟು ಮಾರ್ಕೊಂಡು ವೆಹಿಕಲ್ಸ್ ಅಲ್ಲಿ ಓಡಾಡಕ್ ಆಗಲ್ಲ ಬೆಂಗಳೂರು ಸಿಟಿನಲ್ಲಿ. ಓಕೆ. ಓಕೆ. ಹಂಗಾಗಿ ಯಾರು ನಮ್ಮ ಫೋನ್ ನಂಬರ್ 50 ಬಾಕ್ಸ್ ಬೇಕು ಅಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಕೊಡ್ತೀವಿ ಅವ್ರಿಗೆ. ಓಕೆ. ತಮ್ಮ ಫೋನ್ ನಂಬರು? ಫೋನ್ ನಂಬರ್ ಎಲ್ಲ 99 800 30 ಓಕೆ. 711